ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿನ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ: ದ್ವಿದಳ ಧಾನ್ಯ ಸಸ್ಯಗಳ ಬೇರು ಗಂಟುಗಳಲ್ಲಿರುವ ಸಾರಜನಕ ಸ್ಥಿರೀಕರಣ ಬ್ಯಾಕ್ಟೀರಿಯಾ ಯಾವುದು? ಸರಿಯಾದ ಉತ್ತರ ರೈಜೋಬಿಯಂ. ಸರಿಯಾದ ಉತ್ತರ ರೈಜೋಬಿಯಂ. ಎರಡನೇ ಪ್ರಶ್ನೆ: ಹಸಿರು ಅಚ್ಚು ಸಾಮಾನ್ಯ ಹೆಸರು ಡ್ಯಾಶ್? ಸರಿಯಾದ ಉತ್ತರ ಪೆನಿಸಿಲಿಯಂ. ಸರಿಯಾದ ಉತ್ತರ ಪೆನಿಸಿಲಿಯಂ. ಮೂರನೇ ಪ್ರಶ್ನೆ: ಶಿಲೀಂಧ್ರಗಳನ್ನು ಸಾಮಾನ್ಯವಾಗಿ ಬ್ರೆಡ್ ಅಚ್ಚು ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ರೈಜೋಪಸ್. ರೈಜೋಪಸ್ ಎಂದು ಕರೆಯಲಾಗುತ್ತದೆ ವಿದ್ಯಾರ್ಥಿ. ನಂತರ ನೋಡಿ, ಈ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸದ 4 ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ. ನೋಡಿ ವಿದ್ಯಾರ್ಥಿಗಳೇ, PC, PS, FDA, STA, KS, ವಿಲೇಜ್ ಅಕೌಂಟೆಂಟ್, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಉತ್ತಮವಾದಂತಹ ಪುಸ್ತಕ. ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಮತ್ತು ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ. ಕೊಂಡು ಅಧ್ಯಯನ ಮಾಡಿ ನಂತರ ಇದರ ಫಲಿತಾಂಶವನ್ನ ಈ ನನ್ನ ನಂಬರ್ಗೆ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ವಿದ್ಯಾರ್ಥಿಗಳೇ. ನಂತರ 4ನೇ ಪ್ರಶ್ನೆ: ಅಜೋಲ್ಲಾ ಒಂದು ಡ್ಯಾಶ್? ಸರಿಯಾದ ಉತ್ತರ ಪಾಚಿ. ಪಾಚಿ. 5ನೇ ಪ್ರಶ್ನೆ: ಯಾವುದು ಹೆಚ್ಚಿನ ಸಂಖ್ಯೆಯ ವರ್ಣತಂತು ಹೊಂದಿದೆ? ಸರಿಯಾದ ಉತ್ತರ ಆನೆಗಳು. ಆನೆಗಳು. 6ನೇ ಪ್ರಶ್ನೆ: ಪಿಸಿಡಿಯಂ ಗುವಾಜಾವಾ ಎಂಬುದು ಡ್ಯಾಶ್ ವೈಜ್ಞಾನಿಕ ಹೆಸರು? ಸರಿಯಾದ ಉತ್ತರ ಸೀಬೆಹಣ್ಣು. ಸೀಬೆಹಣ್ಣು ಇದರ ವೈಜ್ಞಾನಿಕ ಹೆಸರಾಗಿದೆ. 7ನೇ ಪ್ರಶ್ನೆ: ಹೆಚ್ಚಿನ ನಾಳೀಯ ಸಸ್ಯಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಬೀಜ ಸಸ್ಯಗಳು. ಬೀಜ ಸಸ್ಯಗಳು ಅಂತ ಕರೆಯಲಾಗುತ್ತದೆ. 8ನೇ ಪ್ರಶ್ನೆ: ಸಮುದ್ರ ಕುದುರೆ ಯಾವ ವರ್ಗಕ್ಕೆ ಸೇರುತ್ತದೆ? ಸರಿಯಾದ ಉತ್ತರ ಮೀನುಗಳು. ಮೀನುಗಳು. 9ನೇ ಪ್ರಶ್ನೆ: ಸಸ್ಯಗಳ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುವರು? ಸರಿಯಾದ ಉತ್ತರ ಸಸ್ಯಶಾಸ್ತ್ರ. ಸಸ್ಯಶಾಸ್ತ್ರ ಎಂದು ಕರೆಯಲಾಗುತ್ತದೆ. 10ನೇದು: ಯಾವ ವಂಶದ ಜೀವಿಗಳಲ್ಲಿ ನರಕೋಶಗಳು ಕಂಡುಬರುತ್ತವೆ ಆದರೆ ನರಗಳು ಇರುವುದಿಲ್ಲ? ಸರಿಯಾದ ಉತ್ತರ ಕುಟುಕು ಕಣವಂತಕಗಳು. ಕುಟುಕು ಕಣವಂತಕಗಳು. 11ನೇ ಪ್ರಶ್ನೆ: ದೇಹದ ಕುಹರದ ಅನುಪಸ್ಥಿತಿಯಲ್ಲಿರುವ ಪ್ರಾಣಿಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಅಕೋಲೋಮೇಟ್ಸ್. ಅಕೋಲೋಮೇಟ್ಸ್. 12ನೇ ಪ್ರಶ್ನೆ: ಚೇಳು ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ? ಸರಿಯಾದ ಉತ್ತರ ಆರ್ಥ್ರೋಪೋಡಾ. ಆರ್ಥ್ರೋಪೋಡಾ ಎಂಬ ವರ್ಗಕ್ಕೆ ಸೇರಿದೆ. 13ನೇ ಪ್ರಶ್ನೆ: ಅತಿದೊಡ್ಡ ಅಕಶೇರುಕ ಯಾವುದು? ಸರಿಯಾದ ಉತ್ತರ ಸ್ಕ್ವಿಡ್. ಸ್ಕ್ವಿಡ್. 14ನೇ ಪ್ರಶ್ನೆ: ವಿಶ್ವದ ಅತಿ ಎತ್ತರದ ಪಾಚಿ ಯಾವುದು? ಸರಿಯಾದ ಉತ್ತರ ದೈತ್ಯ ಕೆಲ್ಪ್. ದೈತ್ಯ ಕೆಲ್ಪ್ ಆಗಿರುವಂತದ್ದು. 15ನೇ ಪ್ರಶ್ನೆ: ಜೀವಶಾಸ್ತ್ರ ಎಂಬ ಪದವನ್ನು ಮೊದಲು ರಚಿಸಿದವರು ಯಾರು? ಸರಿಯಾದ ಉತ್ತರ ಲಮಾರ್ಕ್ ಮತ್ತು ಟ್ರೆವಿರಾನಸ್. ಲಮಾರ್ಕ್ ಮತ್ತು ಟ್ರೆವಿನಾರಸ್ ಎಂಬುವರು. 16ನೇ ಪ್ರಶ್ನೆ: ಯಾವ ಮೂಲಗಳು ಪರ್ಯಾಯ ಪ್ರವಾಹವನ್ನು ಉತ್ಪಾದಿಸುತ್ತವೆ? ಸರಿಯಾದ ಉತ್ತರ ಹೈಡ್ರೋ ಎಲೆಕ್ಟ್ರಿಕ್ ಜನರೇಟರ್ಗಳು. ಹೈಡ್ರೋ ಎಲೆಕ್ಟ್ರಿಕ್ ಜನರೇಟರ್ಗಳು. 17ನೇ ಪ್ರಶ್ನೆ: ಪರ್ಯಾಯ ಪ್ರವಾಹವನ್ನು ನೇರ ಪ್ರವಾಹವಾಗಿ ಪರಿವರ್ತಿಸುವುದು ಡ್ಯಾಶ್? ಸರಿಯಾದ ಉತ್ತರ ರೆಕ್ಟಿಫೈಯರ್. ರೆಕ್ಟಿಫೈಯರ್. 18ನೇ ಪ್ರಶ್ನೆ: ಸಾಮಾನ್ಯವಾಗಿ ಎಸಿಯಲ್ಲಿ ಯಾವ ಸಂಕೋಚವನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಪರಸ್ಪರ. ಪರಸ್ಪರ. 19ನೇ ಪ್ರಶ್ನೆ: ಎಲ್ಇಡಿಯ ಯಾವ ಘಟಕವು ವಿದ್ಯುತ್ ಆವೇಶವನ್ನು ರಚಿಸುತ್ತದೆ? ಸರಿಯಾದ ಉತ್ತರ ವಿದ್ಯುತ್ ಮೂಲ. ವಿದ್ಯುತ್ ಮೂಲ. 20ನೇ ಪ್ರಶ್ನೆ: ಮಲ್ಟಿಮೀಟರ್ ಅಳೆಯಲು ಬಳಸುವ ಸಾಧನಗಳು ಯಾವುವು? ಸರಿಯಾದ ಉತ್ತರ ಕರೆಂಟ್, ವೋಲ್ಟೇಜ್ ಮತ್ತು ಪ್ರತಿರೋಧ. ಕರೆಂಟ್, ವೋಲ್ಟೇಜ್ ಮತ್ತು ಪ್ರತಿರೋಧಗಳು ಮಲ್ಟಿಮೀಟರ್ ಅನ್ನು ಅಳೆಯುವ ಬಳಸುವಂತ ಸಾಧನಗಳಾಗಿವೆ ವಿದ್ಯಾರ್ಥಿಗಳು. ನೋಡಿದರೆ ಇಷ್ಟು ಸಹ ನೀವು ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನ ನೀವು ಕೊಂಡು ಅಧ್ಯಯನ ಮಾಡಿ. ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಬರ್ತೀನಿ. ಥ್ಯಾಂಕ್ ಯು.